19ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಏನು ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇಂಟ್ರಾಗೇಷನನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBVL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಇಬ್ಬರ ದೇಹದಲ್ಲಿ ಅದೊಂದು DBVL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಜಮೀನು ವೈಜ್ಞಾನಿಕ ಕಾರಣ ಸರ್. ಥ್ಯಾಂಕ್ ಯು. ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೋ ಲಿಸ್ಟ್ ಇಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಅಂದರೆ ಸರ್ FIRನ ಇಲ್ಲಾರ್ದವ್ರು ಅಂತಂದರೆ ಈಗ ತನಿಖೆ ವೇಳೆ ಈಗ ಅಲ್ಲಿದ್ದವ್ರಿಗೆ ಅವ್ರಿಗೆ ಎಲ್ಲರದ್ದು ಹೆಸರು ಗೊತ್ತಿರಲ್ಲ. ಸೊ ಈಗ ಗೊತ್ತಿದ್ದ ಹೆಸರುಗಳನ್ನ ಕೊಟ್ಟಿರ್ತಾರೆ. ಮತ್ತು 12 ಜನ ಮತ್ತು ಇತರರು ಅಂತಂತೇಳಿ ಕೊಟ್ಟಿದ್ದರು ಅವರು. ಸೊ ಅವ್ರಿಗೆ ಎಷ್ಟು ಜನದ ಹೆಸರು ಗೊತ್ತಿದೆ ಅದು ಕೊಟ್ಟಿದ್ದಾರೆ. ಬಟ್ ನಾವು ತನಿಖೆಯನ್ನು ಮಾಡಿದಾಗ ಅದರಲ್ಲಿ ಇನ್ನೂ ಬೇರೆ ಜನನೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಎಲ್ಲರೂ ಕೂಡ ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಗೋವಿಂದಪುರದವರೇ ಇದ್ದಾರೆ. ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ. ಥ್ಯಾಂಕ್ ಯು.